ಬ್ಯಾಕ್ಟೀರಿಯಾ ಎಲ್ಲ ಹೋಗುತ್ತೆ. ಕ್ಯೂಟ್ ಆಗಿಲ್ಲ ಬೇಜಾರು. ಭಾನುವಾರನೂ ಕೆಲಸಕ್ಕೆ ಹೋಗಿ ಗಾಡಿ ಕಳ್ತನ ಆಗ್ಬಿಡ್ತದೆ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕಮಲ ಮನೆ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋ ಜೊತೆ ಇವತ್ತು ಬರ್ತಾ ಇದ್ದೀವಿ. ಇವತ್ತೇನಪ್ಪ ಅಂತಂದರೆ ಇವತ್ತು ಕುಸ್ಕಾ ಮಾಡಿ ಅರ್ಜೆಂಟ್ ಚಿಕನ್ ಮಾಡೋಣ ಅಂತ. ಓಕೆ, ಕುಸ್ಕಾ ಮತ್ತು ಅರ್ಜೆಂಟ್ ಚಿಕನ್ ಹೆಂಗೆ ಪ್ರಿಪೇರ್ ಮಾಡೋದಂತ ನೋಡೋಣ ಬನ್ನಿ ಗೈಸ್. ಈರುಳ್ಳಿ, ಒಂದು ಟೊಮೊಟೊ. ಈರುಳ್ಳಿ ಮತ್ತು ಒಂದು ಟೊಮೊಟೊ. ಓಕೆ, ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆ ಅಜ್ಜಿ ಅಡಿಗೆ ಏನು ಮೇಡಮ್? ನೋಡ್ಬೇಕಲ್ಲ, ಅಜ್ಜಿ ಅಡುಗೆ ಮಾಡೋದು ನೋಡ್ಬೇಕಾ? ಅನ್ಕೊಂಡ್ರು ಅನ್ಕೊಂಡ್ರು ತಿಮ್ಮಿ ಎಲ್ಲ ಹೆಸರು ಕರಿಯೋ ಎಲ್ಲ ಇಲ್ಲಿ ನೋಡಿಲ್ಲಿ ಆ ನಾಲ್ಗೆ ಒಳಗೆ ಅದ್ಯಾಕೆ ಆಚೆ ಬಿಟ್ಟಿದ್ಯಾ? ಒಳಗಿಟ್ಕ. ಒಂದು ಟೊಮೊಟೊ ಸಣ್ಣದಾಗಿ ಹೆಚ್ಕೋಬೇಕಾ? ದಪ್ಪದಾಗಿ ಹೆಚ್ಕೊಳ್ಳೋದೇನು ಬೇಡ. ಬೇಡ, ಮೆಣಸಿನ್ಕಾಯಿ ಬೇರೆ ಇಟ್ಬಿಟ್ಟಿದ್ಯಮ್ಮ? ಒಂದು 3 ಹಾಕಿದ್ರೆ ಟೇಸ್ಟ್ ಕೊಡುತ್ತೆ ಅಂತ. ಓಕೆ, ಇವಾಗ ಪಾತ್ರೆ ಕಾದ್ಮೇಲೆ ಎಣ್ಣೆ ಹಾಕೋದು. ಎಣ್ಣೆ ಇಲ್ಲ, ಇನ್ನೇನು ಹಾಕೋದು ಬೇಡವಾ? ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋ. ಓಕೆ, ಇವಾಗ ಚಿಕನ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ 4 ಸಾರಿ ತೊಳೆದಿದ್ದೀನಿ. ಹಾಂ, ಹಾಕ್ತಾ ಇದ್ದೀನಿ. ನೀವು 4 ಸತಿನೇ ತೊಳೆದ್ಬಿಡಿ ಗೈಸ್. ಕ್ಲೀನಾಗಿರ್ಬೇಕಲ್ಲ. ತೊಳೆಯೋದ್ರಿಂದ ಕ್ಲೀನ್ ಆಗಲ್ಲ ಅಂತ, ಚೆನ್ನಾಗಿ ಕುದಿಸ್ಬೇಕಂತ. ಅವಾಗ ಅದ್ರ ಬ್ಯಾಕ್ಟೀರಿಯಾ ಎಲ್ಲ ಹೋಗುತ್ತೆ. ಹಿಂಗೆ ಎಲ್ಲ ತಿಳ್ಕೊಂಡಿದ್ದು ನಾನು. ಈರುಳ್ಳಿ ಹಾಕ್ತಾ ಇದ್ದೀನಿ, ಹಾಂ, ಟೊಮೊಟೊ ಹಾಕ್ತಾ ಇದ್ದೀನಿ. ಓಕೆ, ಇವಾಗ ಮೆಣಸಿನ್ಕಾಯಿ, ಒಂಚೂರು ಪುದೀನ, ಧನಿಯಾ ಪೌಡ್ರ್ 1 ಸ್ಪೂನ್, ಹಾಂ, ಕಲರ್ಗೆ ಒಂದು ಚಿಲ್ಲಿ ಪೌಡ್ರ್, ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಒಂದು ಅರ್ಧ ಸ್ಪೂನ್, ಹಾಂ, ಇದು ಚಿಲ್ಲಿ ಪೌಡ್ರ್ 1 ಸ್ಪೂನ್. ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಬೇರೆ ಇದು ಬೇರೆನಾ? ಇದು ಅದು ಏನು ವ್ಯತ್ಯಾಸ? ಅದು ಟೇಸ್ಟು ಕಲರು ಕೊಡುತ್ತೆ, ಇದು ಖಾರ ಕೊಡುತ್ತೆ. ಅದು ಬರೀ ಕಲರ್ಗ? ಹಾಂ, ಕಲರ್ಗೆ ಟೇಸ್ಟ್ ಕೊಡುತ್ತೆ, ಇದು ಖಾರ ಕೊಡುತ್ತೆ. ಓಕೆ, ಒಂಚೂರು ಉಪ್ಪು ಹಾಕ್ಕೊಳ್ಳೋಣ, ಆಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಮತ್ತೆ ಇನ್ನೊಂದ್ಸತಿ ಯಾಕಂಗೆ? ಅದ್ರ ಟೇಸ್ಟ್ ಆಗಲಿ ಅಂತ. ಹಾಂ, ಎಲ್ಲ ಮುಚ್ಚಿಬಿಟ್ಟು ಒಂಚೂರು ನೀರು. 2 ವಿಸಿಲ್ ಬಂದರೆ ಆಮೇಲೆ ತೆಗ್ದು ಒಗ್ಗರಣೆ. 2 ವಿಸಿಲ್ಗೆಲ್ಲ ಚಿಕನ್ ಕೂತ್ಬಿಡುತ್ತಾ? ಹ್ಞೂ, ಚಿಕನ್ ಬೇಗ ಬೆಂದೋಗುತ್ತೆ. ಸ್ವಲ್ಪ ಮೊಸರು ಹಾಕೋಣ. ಅಂದರೆ ಇದು ಅರ್ಜೆಂಟಾಗಿ ಮಾಡ್ಕೊಳ್ಳೋ ಚಿಕನ್ ಇದು? ಹಂಗೆ ಬೇಯಿಸ್ಕೊಂಡು ಇಮಿಡಿಯೇಟ್ ಬೇಗ ಬೇಯಿಸ್ಕೊಂಡು ಹಂಗೆ ಒಗ್ಗರಣೆ ಮಾಡಿಕೊಂಡ್ರೆ ಸಾಕು. ಕುಸ್ಕಾ, ವೈಟ್ ಪಲಾವು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಕುಸ್ಕಾಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಕುಸ್ಕಾ ಹೋಗ್ತೀಯಾ ನೋಡಿ ಗೈಸ್, ಅದೇನು ನಾಲ್ಗೆ ಮಾತ್ರ ಬಿಟ್ಬಿಡ್ತಾಳೆ ಆಚೆ. ಅದೊಂಥರ ಕ್ಯೂಟಾಗಿಲ್ಲ. ಈ ನಡುವೆ ನಾಲ್ಗೆ ಏನಾದರೂ ಉದ್ದಾಗಿದ್ದ ಆಗಿದ್ದ? ಏನು ಕ್ಯೂಟಿವ? ನಾಲ್ಗೆ ಉದ್ದಾಗಿದೆಯಾ? ಹಾಂ, ಅಯ್ಯೋ. ನಾನು ಇದರಲ್ಲಿ 1 ಗ್ಲಾಸ್ ಹಾಕ್ತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿನಾ? 3 ಜನಕ್ಕೆ. ಓಕೆ, ಸೊ ಇದು ನಾರ್ಮಲ್ ಅಕ್ಕಿನಾ? ಅಡುಗೆ ಮಾಡೋಕ್ಕೆ. ಲಾಸ್ಟ್ ಟೈಮ್ ಬಾಸುಮತಿನ ಹಾಕಿದ್ದಲ್ಲ? ಹಾಂ, ಬಾಸುಮತಿ ಹಾಕಿದ್ದೆ. ಇದಕ್ಕೆ ಎಷ್ಟು ಗ್ಲಾಸ್ ನೀರು? ಇದಕ್ಕೆ ಮಾಮೂಲಿ 2 ಗ್ಲಾಸು. 1 ಗ್ಲಾಸ್ಗೆ 2 ಗ್ಲಾಸು. ಲಾಸ್ಟ್ ಟೈಮು ಬಾಸುಮತಿ ಅಕ್ಕಿಲಿ ಮಾಡಿದ್ರು, ಈ ಟೈಮು ನಾರ್ಮಲ್ ಅಕ್ಕಿಲಿ ಮಾಡ್ತವ್ರೆ. ಸೊ ನೋಡೋಣ ಇದು ಹೆಂಗಿರುತ್ತೆ ಟೇಸ್ಟ್ ಅಂತ. ಭಾನುವಾರ ಬೇರೆ ಅಲ್ವಾ? ಆದರೆ ಏನು ಗೊತ್ತಾ ಬೇಜಾರು, ಭಾನುವಾರನೂ ಕೆಲಸಕ್ಕೆ ಹೋಗ್ಬೇಕು ಗೈಸ್, ಅದೇ ಬೇಜಾರು. ಭಾನುವಾರ ಆರಾಮಾಗಿ ಅಕ್ಕಿ ತೊಳೆದು ಇಟ್ಕೊಂಡು ಒಂದು 10 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ಹೌದಾ ಗೈಸ್? ಇನ್ನೊಂದು ವಿಷಯ, ರೀಸೆಂಟಾಗಿ ನಮ್ಮ ಆಫೀಸ್ ಹತ್ರ ಏನು ಮಧ್ಯರಾತ್ರಿ 3 ಗಂಟೆಗೆ ನಮ್ಮ ಕೊಲ್ಲಿಗೊಬ್ರದ್ದು ಗಾಡಿ ಕಳ್ತನ ಆಗ್ಬಿಡ್ತದೆ ಗೈಸ್. ರಾತ್ರಿ 3 ಗಂಟೆಗೆ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟು ಕದ್ಕೊಂಡು ಹೋದ್ರು ಅಂದರೆ ಅದು ನಿಜವಲ್ಲೂ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಫಸ್ಟ್ ಒಬ್ಬ ಬರ್ತಾನೆ, 2 ಗಾಡೀಲಿ ಬರ್ತಾರೆ. 2 ಗಾಡೀಲಿ ಬಂದ್ಬಿಟ್ಟು 1 ಗಾಡಿನ ಅಲ್ಲೇ ಸರ್ಕಲ್ ಹತ್ರ ನಿಲ್ಲೋದು. ಇದಾಗಿದ್ದು ಬಂದು ನಮ್ಮೂರ ತಿಂಡಿ ಹತ್ರ. ನಮ್ಮೂರ ತಿಂಡಿಯಿಂದ ಈ ಕಡೆ ಸರ್ವಿಸ್ ರೋಡ್ ಇದೆ, ಅಲ್ಲಿ ಆಗಿದ್ದು.
ಸೊ ಅಲ್ಲಿ ಏನಾಯಿತು ಅಂದರೆ 2 ಗಾಡೀಲಿ ಬರ್ತಾರೆ, 2 ಗಾಡೀಲಿ ಬಂದ್ಬಿಟ್ಟು ಒಬ್ಬನ್ನ ಡ್ರಾಪ್ ಮಾಡಿಬಿಟ್ಟು ಇವನು ಹೋಗ್ತಾನೆ, ಆ ಗಾಡೀಲಿ ಹೋಗ್ಬಿಡ್ತಾನೆ. ಮತ್ತು ಇಲ್ಲಿ ಡ್ರಾಪ್ ಮಾಡಿರ್ತಾನಲ್ಲ ಅವನು ಹೇಗೆ ಅಂದರೆ ವಾಕ್ ಮಾಡೋದು ಒಂದು 2 ರೌಂಡು ವಾಕ್ ಮಾಡಿಬಿಟ್ಟು ಅಲ್ಲಿ ಯಾವ್ದಾದ್ರು ಕ್ಯಾಮ್ರಾ ಇದೆಯಾ, ಕ್ಯಾಮ್ರಾ ನೋಡಿದ ತಕ್ಷಣ ಮಾಸ್ಕ್ ಹಾಕೊಂಡ್ಬಿಡ್ತಾನೆ. ಮಾಸ್ಕ್ ಹಾಕ್ಕೊಂಡು ಆಮೇಲೆ ಬಂದು ಹ್ಯಾಂಡ್ ಲಾಕ್ ಹೊಡೆದ್ಬಿಟ್ಟು ಆ ಕಾಲಲ್ಲಿ ಏನೋ ಪುಷ್ ಮಾಡ್ದೆ ಅನ್ಸುತ್ತೆ, ಹ್ಯಾಂಡ್ ಲಾಕ್ ಹೊಡೆದ್ಬಿಟ್ಟು ಆ ಗಾಡಿನ ಹಂಗೆ ಟೋ ಮಾಡ್ಕೊಂಡು ತೊಗೊಂಡೋಗ್ಬಿಟ್ರು. ಎಷ್ಟು ತುಂಬ ಜನರದ್ದು ಡಿಯೋ ಗಾಡಿ ಕಳ್ತನ ಆಗಿದೆ. ಯಾರ್ಯಾರು ಡಿಯೋ ಗಾಡಿ ಇಟ್ಟಿದ್ದೀರೋ ದಯವಿಟ್ಟು ನಿಮ್ಮ ಗಾಡಿನ ಹುಷಾರಾಗಿ ಇಟ್ಕೊಳ್ಳಿ, ಹುಷಾರಾಗಿ ನೋಡ್ಕೊಳ್ಳಿ, ಸೇಫಾಗಿ, ಎಸ್ಪೆಷಲಿ ರಾತ್ರಿ ಹೊತ್ತು. ಇವಾಗ ಈರುಳ್ಳಿ ಹಚ್ಕೊಳ್ಳೋಣ. ಹೌದಾ, ಯಾವಾಗ ಆಗಿದ್ದು ಅದು? ಈಗ 3ನೇ ತಾರೀಕು ಆಗಿದ್ದು. ಆದರೆ ಗಾಡಿ ಸಿಕ್ತು ಗೈಸ್, ಗಾಡಿ ಸಿಕ್ತು, ನೆನ್ನೆ ಸಿಕ್ಕಿದೆ. ಅದು ಬಸವೇಶ್ವರ ನಗರ ಹತ್ರ ಅಲ್ಲಿ ಸಿಕ್ತು ಗಾಡಿ. ಅದು ಪಾಪ ಅವ್ರು ನಮ್ಮ ಕಲೀಗ್ ವೈಫು ಅಲ್ಲಿ ವರ್ಕ್ ಮಾಡ್ತಾ ಇದ್ರು, ಊಟಕ್ಕೇನೋ ಹೋಗಿದ್ದಾರೆ. ಆ ಟೈಮಲ್ಲಿ ಅವ್ರ ಗಾಡಿನ ಅವರೇ ಐಡೆಂಟಿಫೈ ಮಾಡಿ ಅವ್ರ ಹಸ್ಬೆಂಡಿಗೆ ಫೋನ್ ಮಾಡಿ ಹೋಗಿ ತೊಗೊಂಬಂದಿದ್ದಾರೆ. ಆದರೆ ಲಕ್ ಚೆನ್ನಾಗಿದೆ ಅವ್ರದ್ದು. ಕಳೆದೋಗಿ 3-4 ದಿನದಲ್ಲೇ ಸಿಕ್ಬಿಟ್ಟಿದೆ. ಎಷ್ಟೋ ಜನರದ್ದು ವರ್ಷಾನುಗಟ್ಲೆ ಆದರೂ ಗಾಡಿ ಸಿಗ್ತಾ ಇಲ್ಲ. ಬಟ್ ನೀವು ಸೇಫಾಗಿರಿ ಆಯಿತಾ, ನಿಮ್ಮ ಗಾಡಿನೂ ಸೇಫಾಗಿ ಇಟ್ಕೊಳ್ಳಿ. ನೆಕ್ಸ್ಟು ಏನು ಹೆಚ್ಕೋತಾ ಇದೆಯಮ್ಮ? ಇದು ಕುಷ್ಕಾಗೆ ಈರುಳ್ಳಿ ಇದು ಸಣ್ಣಕ್ಕೆ ಹೆಚ್ಕೋಬೇಕಾ? ಓಕೆ, ರೈಸ್ಗೆ ಹಾಕಕ್ಕ. ನೀನು ಸಾಮಾನ್ಯವಾಗಿ ಈರುಳ್ಳಿ ತಿನ್ನಲ್ವಲ್ಲ ನೀನು? ತಿನ್ನಲ್ಲ, ತಿನ್ನೋರು ತಿನ್ಬೇಕಲ್ಲ, ನಾನು ಮಾತ್ರ ತಿಂದಿಲ್ಲ. ಇವತ್ತು ಗೈಸ್ ಮಜಾ ಏನ್ ಗೊತ್ತಾ, ಉಪ್ಪಿಟ್ಟು ಇವತ್ತು ನಾಷ್ಟ. ಇವ್ರು ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ತಿಂತಾರೆ ಅಂತ ತೋರಿಸ್ತೀನಿ. ಆಮೇಲೆ ತಟ್ಟೆ ತುಂಬಾ ಬರೀ ಉಪ್ಪಿಟ್ಟೆಲ್ಲ ಖಾಲಿಯಾಗಿರುತ್ತೆ. ಈ ಕೋಳಿ ಪುಕ್ಕ ಕಿತ್ಬಿಟ್ಟು ಬಿಸಾಕಿರ್ತಾರೆ ಗೊತ್ತಾ, ಆ ಥರ ಅಲ್ಲಿ ಇಲ್ಲಿ ಅಂತ ಒಂಚೂರು ಈರುಳ್ಳಿ. ಕೋಳಿ ಪುಕ್ಕ ಅಲ್ಲ, ಕೋಳಿ ಆರ್ಸ್ಕೊಂಡು ತಿನ್ನೋದೇ ಹಂಗೆ, ಸೆಂಟ್ರ್ ಎಲ್ಲ ಆರ್ಸ್ಕೊಳ್ಳುತ್ತಲ್ಲ ಆ ಥರ. ಕೋಳಿ ತಿನ್ನೋ ಥರ ತಿನ್ನೋದು. ಆಯ್ತು, ಇನ್ನೊಂದು ವಿಸಿಲ್ ಬಂದ್ರೆ ಆಗೋಯ್ತು. ಸ್ವಲ್ಪ ದಪ್ಪನೇ ಇರಲಿ, ತುಂಬ ನೈಸ್ ಆಗಬೇಡ. ಏನಕ್ಕೆ ದಪ್ಪ ಅದು? ನೈಸ್ ಆಗಿ ಅಂದ್ರೆ ತುಂಬಾ ಚಿಕ್ಕದಾಗಿ ಹೆಚ್ಕೋಬಾರ್ದಾ? ಬಾಯಿಗೆ ಸಿಗಬೇಕು ಕುಸ್ಕಾಗೆ. ಸ್ವಲ್ಪ ಪುದೀನ ಹಚ್ಕೊತಾ ಇದ್ದೀನಿ, ನೀರಿಗೆ ಹಾಕ್ತಾ ಇದ್ದೀನಿ. ಎಲ್ಲದಕ್ಕೂ ಪುದೀನ, ಕೊತ್ತಂಬರಿ ಅದು ಹಾಕಿದ್ರೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪ, ಕೊತ್ತಂಬರಿ ಸೊಪ್ಪು ಹಚ್ಕೊತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೋಬೇಕಾ? ಇದಕ್ಕೇನು ಮಸಾಲೆ ಏನಿಲ್ಲ, ಇಷ್ಟೇ ಮಸಾಲೆ. ಶಾರ್ಟ್ ಟೈಮಲ್ಲಿ ಬೇಗ ರೆಡಿ ಆಗೋದು ಅಲ್ವಾ? ಹೌದು. ಸ್ವಲ್ಪ ಹಸಿಮೆಣಸಿನ್ಕಾಯಿ. ಅಮ್ಮ ನೀನು ಮೊದಲನೇದಾಗಿ ಬಿರಿಯಾನಿ ತಿಂದಿದ್ದೆ ಯಾವಾಗ? ನನಗೆ ಒಂದು 15 ವರ್ಷದಲ್ಲಿ ನಾನು ಬಿರಿಯಾನಿ ಅನ್ನೋದು ತಿಂದಿರೋದು. ಅದಕ್ಕೆ ಮುಂಚಿತವಾಗಿ ಬಿರಿಯಾನಿ ಅಂದರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಯಾಕೆ ಗೊತ್ತೇ ಇರಲಿಲ್ಲ? ನಿಜವಾಗ್ಲು ತಿಂದಿರ್ಲಿಲ್ಲ, ಓಕೆ, ಬಟ್ ಬಿರಿಯಾನಿ ಅಂದ್ರೆ ಗೊತ್ತೇ ಇರಲಿಲ್ಲ. ನಮ್ಮ ತಾಯಿ ಅವ್ರು ಮಾಡಿದ್ರೆ ತಾನು ನಮ್ಗೆ ಗೊತ್ತಾಗುತ್ತೆ. ಅವ್ರು ಮಾಡೇ ಇರಲ್ಲ, ಪಲಾವೇ ಮಾಡಲ್ಲ ಅವರು. ಏನಿಂದ್ರು ನಮ್ಮ ಅಕ್ಕ ಮಾಡೋಳು ಪಲಾವ್ ಅನ್ನೋದು. ಅದೇ ನಾವು ದೊಡ್ಡವ್ರು ಆದ್ಮೇಲೆ ಬರೋದು 15 ವರ್ಷದಲ್ಲಿ. ಅವಾಗ ಪಲಾವ್ ಅಂದ್ರೆ ಇದಾ ಅನ್ಕೊಂಡ್ವಿ. ಅದಕ್ಕೆ ಮುಂಚಿತವಾಗಿ ಏನು ಇಡ್ಲಿ ದೋಸೆ ಎಲ್ಲ ಮಾಡ್ತಾ ಇದ್ರು. ಬಿರಿಯಾನಿ ಅನ್ನೋದೆಲ್ಲ ನಮ್ಗೆ ಗೊತ್ತೇ ಇಲ್ಲ. ನಮ್ಗೆ ಗೊತ್ತಾದಂಗೆ ನಾವು ಯಾವಾಗ ಸ್ವಲ್ಪ ಇದಾದ್ವು ಆಮೇಲೆ ಅದನ್ನ ಮಾಡಕ್ಕೆ ಸರಿ ನಮ್ಮ ಅಕ್ಕನಿಗೆ ಮಾಡಿಕೊಡು ಅಂತ ಇದ್ವಿ. ನಮ್ಮ ತಾಯಿಗಂತೂ ಬರಲ್ಲ ಬಿರಿಯಾನಿ ಎಲ್ಲ ಮಾಡೋಕ್ಕೆ. ಅನ್ನ ಸಾರು ಮಿಕ್ಕಿದೆಲ್ಲ ಮಾಡ್ತಾರೆ, ಬಿರಿಯಾನಿ ಎಲ್ಲ ಮಾಡಕ್ಕೆ ಬರಲ್ಲ ಅವ್ರಿಗೆ. ಬಟ್ ತಿಂದಿದ್ದು ಒಂದು 15 ವರ್ಷ ಆ ಥರ ಇದ್ದಾಗ, ಆ ಥರ ಇದ್ದಾಗ ನಮಗೆ ಊಟಕ್ಕೆ ಕಷ್ಟ. ಬರೀ ಬೇಳೆ ಸಾರು ತಿನ್ನೋದೇ ತುಂಬ ಕಷ್ಟವಾಗಿರೋದು. ಅಂಥದ್ರಲ್ಲಿ ಬಿರಿಯಾನಿ ಎಲ್ಲಿಂದ ಮಾಡ್ತಾರೆ? ಅಟ್ಲೀಸ್ಟ್ ಆಚೆ ಹೋಟ್ಲಲ್ಲಾದ್ರೂ ಹೋಟ್ಲಲ್ಲಿ ತಿನ್ನೋಲ್ಲ, ಅಷ್ಟೊಂದು ಸೌಕರ್ಯ ನಮ್ಗೆ ಇರಲಿಲ್ಲ. ಇವಾಗ ಇದಾಗಿದೆ. ಫುಲ್ಲು ಒಂಥರ ಸೋಬರಾಗೆ ಇದೆಯಲ್ಲಮ್ಮ ಇವತ್ತು. ಯೋಗ ಮಾಡಿದ ತಕ್ಷಣ ಅಡುಗೆ ಮಾಡ್ಬೇಕಂದ್ರೆ ಕಷ್ಟ ಐತಲ್ವ. ಬೆಳಗ್ಗೆನೆ ನನಗೆ ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲ ಎಲ್ಲ ನೋಡಿ ಹೆಂಗ್ ಕೂತ್ಬಿಟ್ಟೈತೆ, ನಿದ್ದೆ ಮಾಡಿಲ್ಲ ಅನ್ಸುತ್ತೆ ರಾತ್ರಿ. ಎಚ್ಚರ ಆಗ್ತಾನೆ ಇರುತ್ತೆ. ಫೋನ್ ನೋಡೋದು ಕಮ್ಮಿ ಮಾಡಬೇಕು.
ರೀಲ್ಸ್ ಅನ್ನ ಹಾಕ್ತಾನೆ ಇರುತ್ತೆ. ಕೈ ಹಿಂಗೆ ಹೋಗ್ಬೇಕು ಕೈ. ಹೌದೌದು. ಇವಾಗ ಎಣ್ಣೆ ಹಾಕೊಳ್ಳೋಣ ನೋಡ್ರೆ ಗೈಸ್, ಹಿಂಗೆ ಟಾಪಿಕ್ ಚೇಂಜ್ ಮಾಡ್ಬಿಟ್ಟು. ಟಾಪಿಕ್ಕು ಪಾತ್ರೆ ಕಾದೋಗಿದೆ, ತಳ ವಾಸನೆ ಬರಲ್ವಾ? ಎಣ್ಣೆ ಹಾಕ್ತೀನಿ ಸ್ವಲ್ಪ. ಒಂದು 4-5 ಸ್ಪೂನು ತುಪ್ಪ. ಗಾಡಿ ಓಡಿಸ್ತವ್ರೆ. ಅಲ್ವಾ ಕ್ಯೂಟಿ? ಕ್ಯೂಟಿಮಾ ನೋಡ್ತಾವಲ್ಲ, ಮಲ್ಗವಳ ನೋಡ್ತಾವಳೆ. ಪಲಾವ್ ಎಲೆ ಫುಲ್ ಮಸಾಲೆ ಐಟಮ್. ಮಸಾಲೆ ಐಟಮ್. ಇನ್ನು ಕಾಯ್ಬೇಕಾ? ನಿಮ್ಮಲ್ಲಿ ಇಟ್ಟಿದ್ನಲ್ಲ ಅದಕ್ಕೆ ಕಾದಿಲ್ಲ. ಮನೆ ಎಲ್ಲ ಅರೇಂಜ್ಮೆಂಟ್ಸ್ ಆಯ್ತಾ? ಆಯ್ತಾ ಇದೆ. ಮನೆ ಸೆಟ್ ಆಯ್ತಾ? ಹೊಸ ಮನೆ ಆಯ್ತಾ ಇದೆ. 1 ತಿಂಗಳಾದ್ರೂ ಆಗ್ಬೇಕು, ಅಲ್ಲಿವರೆಗೂ ಸೆಟ್ ಆಗಲ್ಲ. ಮಸಾಲೆ ಹಾಕೊಂತ ಇದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಮ್ಯಾಚ್ಗೆ ಹೋಗ್ತೀನಿ ಅಂತ ಹೋಗ್ತಾ ಇಲ್ಲ ಈ ನಡುವೆ. ಮ್ಯಾಚ್ಗ ಎಲ್ಲಿ? ಇಲ್ಲಿ ಮ್ಯಾಚ್ಗೆ ಹೋಗ್ಬೋದು. ಮ್ಯಾಚ್ಗೆ ಹೋಗೋಕೆ ನಿಂತ್ರೆ ಇಲ್ಲಿ ವಿಡಿಯೋ ಆಗಲ್ಲ, ಏನೂ ಆಗಲ್ಲ, ಕೆಲಸ ಹೋಗ್ಬೇಕು, ಎಲ್ಲ ಮಾಡಬೇಕು. ಅದು ಹೋಗ್ಬೇಕು. ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ಬಂದ್ರೆ ಮನೆ ಫ್ರೀ ಆಗಿರುತ್ತೆ. ಏನದು ಹಾಕಿದೀಗ? ಸಾಯಿ ಜೀರಾ. ಸಾಯಿ ಜೀರಾ ಅದು ಹೊಸದು ಅಲ್ಲ, ಗೊತ್ತು. ಸಾಯಿ ಜೀರಾ ಅಂದಲ್ಲ, ಅದು ಯಾವುದು ಅಂತ ಗೊತ್ತಾಗ್ಲಿಲ್ಲ. ಸಾಯಿ ಜೀರಾ. ಅದು ಸಾಯಿ ಜೀರಾ ಅಲ್ಲ, ಅದು ಶಾಯಿ ಜೀರಾ. ಅದನ್ನ ಕರೆಕ್ಟಾಗಿ ಹೇಳ್ಬೇಕು. ಅಲ್ಲ, ಅದನ್ನ ಕರೆಕ್ಟಾಗಿ ಕಲ್ತು ಹೇಳ್ತೀನಿ ಅನ್ನೋ ಖುಷಿ ಇಲ್ಲ. ಏನ್ ಬರುತ್ತೆ ಹಂಗೆ ಹೇಳ್ಬಿಡ್ಬೇಕು. ಸ್ವಲ್ಪ ಶಾಯಿ ಜೀರಾ ಹೇಳೋ. ಸಾಯಿ ಅಲ್ಲಮ್ಮ, ಶಾಯಿ. ಶಾಯಿ ಜೀರಾ. ಅಯ್ಯೋ, ಮಾತಾಡಕ್ಕೇನಮ್ಮ ಓದ್ಬೇಕು? ಮಾತಾಡ್ತೀಯ? ಗಂಟ್ಲು ಕಿತ್ತೋಗೋ ರೇಂಜಿಗೆ ಮಾತಾಡ್ತೀಯ? ಅಯ್ಯಯ್ಯೋ, ಜಗಳ ಮಾಡ್ಬಿಟ್ರೆ ನಿನ್ನ ಸಮಾಧಾನ ಮಾಡಕ್ಕಾಗತ್ತಾ? 3 ದಿನ 3 ಮೂಲೆಯಲ್ಲಿ ಹೋಗಿ ಕೂತಿರ್ತೀಯ ನೀನು. ಏನು ಮಾಡಲ್ಲ. ಶಾಯಿ ಜೀರಾ ಆದ್ಮೇಲೆ ಹಾಕಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದು ಹೇಳಲೇ ಇಲ್ಲ ನೋಡ್ದಾ? ಹಂಗೆ ಕಾನ್ವರ್ಸೇಷನ್ ಬೇರೆ ಬಂದ್ಬಿಡ್ತದೆ. ಅಲ್ಲ, ಕಾನ್ವರ್ಸೇಷನ್ ಬೇರೆ ಬಂದ್ಬಿಡ್ತದೆ, ಮರ್ತೇ ಹೋಯ್ತು. ಅಯ್ಯೋ ಇಲ್ಲಮ್ಮ, ಮ್ಯಾಚ್ಗೆ ಹೋಗಿಲ್ಲ ಅಂತ ಕೋಪ ಏನಿಲ್ಲ. ಮ್ಯಾಚ್ಗೆ ಏನಕ್ಕೆ ಹೋಗಿಲ್ಲ ಅಂದರೆ ಅಲ್ಲಿ ಕಾನ್ವರ್ಸೇಷನ್ ಮಿಸ್ಲೀಡ್ ಆಗೋಯ್ತು ನಮಗೆ. ಆಯ್ತಾ? ಗ್ರೂಪಲ್ಲಿ ನೋಡಿದ್ರೆ 8 ಜನ ಇರೋದು ಬೇಡ ಇವತ್ತು ಆಡೋದು ಅಂತ ಹೇಳಿದ್ರ, ಹಂಗಾಗಿ ಹೋಗ್ಲಿಲ್ಲ ನಾನು. ಇಲ್ಲ ಅಂದರೆ ಹೋಗ್ತಾ ಇದ್ದೆ ಮ್ಯಾಚ್ ಆಡೋಕ್ಕೆ. ಗಮ್ಮಂತ ಐತಲ್ಲ. ನನಗೆ ಬರ್ತೈತಪ್ಪ. ವಾಸನೆ ಬರ್ತಾ ಇದೆ ಹೇಳಿದೆ. ಆಯ್ತಾ? ಒಂದು ಗ್ಲಾಸ್ ಹಾಕೋಬಾರ್ದು, 1 ಚಮ್ ನೀರು ಹಾಕೊಳ್ಳೋದ್ರೆ ಮುಗ್ದೋಗಿತ್ತು. 1 ಚಮ್ ಹಿಡಿದು ಜಾಸ್ತಿ ಅದು ಬರುತ್ತೆ, 2 ಗ್ಲಾಸ್ ಬರುತ್ತೆ. ಹೌದಾ? ನೀಟಾಗಿ ತೊಳೆದಿರೋ ಅಕ್ಕಿ ನೀರು ಸೋಸ್ಬಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಮುದ್ದೆ ಆಗ್ಬಿಡುತ್ತೆ, ನೀರು ಜಾಸ್ತಿ ಆಗ್ಬಿಡುತ್ತೆ.
ಅದೆಷ್ಟು ಬೆಳಿತೀಯ ಬಿಡಮ್ಮ ಆಯ್ತಲ್ಲಿ ನುಣ್ಣಗೆ ಬಳದಾಕ್ಬಿಡ್ಬೇಕು. ಅಕ್ಕಿನ ಆ ಥರ ಇದು ಮಾಡಬಾರ್ದು ಗೊತ್ತಾ. ಅಕ್ಕಿ ಅದಕ್ಕೆ ತಾನೇ ಎಷ್ಟು ಕಷ್ಟಪಡ್ತೀವಿ, ಊಟಕ್ಕೆ ತಾನೇ ಕಷ್ಟಪಡ್ತೀವಿ. ಯಾಕೆ ವೇಸ್ಟ್ ಮಾಡಬೇಕು? ಒಂದು ಅಕ್ಕಿ ಬೆಳೆಯೋದು ಎಷ್ಟು ಕಷ್ಟಪಡ್ತಾರೆ ಹೇಳು ರೈತರು. ಅನ್ನದಾತೋ ಸುಖಿನೋ ಭವ ಅಂತ. ಅಕ್ಕಿ ಅಲ್ಲ ಫಸ್ಟ್ ಬೆಳೆಯೋದು, ಭತ್ತ. ಏನ್ ಮಾಡೋದು, ನನ್ ಬಾಯಿಗೆ ಬಂದಿದ್ದು ಹೇಳೋದು ಅಷ್ಟೇ. ಬಾಯಿಗೆ ಬಂದಿದ್ದು ಹಂಗಂದ್ರೆ ಏನ್ ಬೇಕಾದ್ರೆ ಹೇಳ್ಬಿಡ್ತೀಯಾ? ಬಾಯಿಗೆ ಬಂದಿದ್ದು ಇದೇನೋ ತೆಗಿತಾ ಇದೆಯಾ ಆಲ್ರೆಡಿ? ಚಿಕನ್ ಆಗಿದೆ, ಮುಚ್ಚಳ ಇದ್ರದ್ದು ಒಂದೇ, ಅದಕ್ಕೆ ಇದಕ್ಕೆ ಹಾಕ್ತಾ ಇದ್ದೀನಿ. ಹೌದು, ಅಲ್ಕಿತ್ತಿಲ್ಲ ಅನ್ಸೋದು. 2 ವಿಷಲ್ ಆಗಿದೆ, 2 ವಿಷಲ್ ಬಂದ್ರೆ ಸಾಕು. ಹೌದಾ? ಈ ಸಾಲ ಮಾಡಿದಾಗ ರೊಟೇಟ್ ಮಾಡ್ತೀವಲ್ಲ, ಇಲ್ಲಿ ಕಿತ್ತು ಅಲ್ಲಣ್ಸಿ, ಅಲ್ಲಿ ಕಿತ್ತಿ ಇಲ್ಲಿ ಕಿತ್ತಿ ಎಲ್ಲ ಮಾಡ್ತೀವಲ್ಲ, ಹಂಗೆ ಉತ್ತರ ಆ ಮುಚ್ಚಳ ಕಿತ್ತಿ ಈ ಮುಚ್ಚಳ ಅನ್ಸೋದು. ಆಯ್ತು, ಇವಾಗ ಚಿಕನ್ ಒಗ್ಗರಣೆ ಮಾಡೋಣ. ಅರ್ಜೆಂಟ್ ಚಿಕನ್ ಒಗ್ಗರಣೆ ನೋಡಿ ಹೆಂಗಾಗಿದೆ. ಹಿಂಗೆ ಹಾಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಬೇಡ ಬೇಡ ಬೇಡ, ಒಗ್ಗರಣೆ ಹಾಕು, ಅದೇ ಚೆನ್ನಾಗಿರುತ್ತೆ. ಎಷ್ಟು ಮಾತು ಮಾತಾಡ್ತಾ ಇರೋದು ಬೆಳಗ್ಗೆಯಿಂದ, ನೀನ್ ಹೇಳ. ಎಷ್ಟು ಮಾತಾಡ್ಬಿಟ್ಟೆ? ಮಾತಾಡಿದ್ರಲ್ಲೇ ಜೀವನ. ಮಾತಾಡಿದ್ರೆ ಜೀವನ. ಮಾತು 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 ಮಾತಿದ್ರೇನೆ ಎಲ್ಲ. ಇದು ಒಗ್ಗರಣೆ ಮಾಡ್ಕೊಳ್ಳೋಣ. ಅದು ಒಂಥರ ಗ್ರೇವಿ ತರ ಬರುತ್ತೆ. ಹೌದಾ? ಕುಸ್ಕಕ್ಕೆ ಹಾಕೊಂಡು ತಿನ್ಬೋದು. ಒಗ್ಗರಣೆಗೆ ಹಾಕಿಲ್ಲ, ಎತ್ತಿಕ್ಕಿದೆ. ಏನಾದ್ರೂ ರಂಪ ಅದೇನದು ಜಾಪತ್ರೆನಾ? ಅನಾನಸ್ ಹೂವ, ಅನಾನಸ್ ಹೂವ, ಅನಾನಸ್ ಹೂವ. ಜಾವಿತ್ರಿನೋ ಏನೋ. ಸ್ವಲ್ಪ ಎಣ್ಣೆ ಒಂದು 4 ಸ್ಪೂನ್ ಹಾಕೋಣ. 4 ಸ್ಪೂನ್ ಎಣ್ಣೆ. ಇದೇನಿಲ್ಲ, ಪೂರಿ ಮಾಡ್ದಲ್ಲ ಅದ್ರ ಎಣ್ಣೆ. ಈಗ ಎಣ್ಣೆ ಹಾಕ್ಬಿಟ್ಟು ಅದು ಸ್ವಲ್ಪ ಕಾಯಕ್ಕೆ ಬಿಟ್ಬಿಟ್ಟು ಆಮೇಲೆ ಇದನ್ನ ಸುರ್ಕೊಬಿಟ್ಟು ಫುಲ್ ಕಲಿಸ್ಕಿ ಬಿಡೋದು ಅಲ್ವಾ? ಯಾವ್ದು ಅನ್ನಕ್ಕೆ ಹಾಕ್ತಲ್ಲ? ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ಒಣಗಿದ ಮೆಣಸಿನ್ಕಾಯಿ. ಸಿಕ್ಕಾಪಟ್ಟೆ ತಳ ಹಿಡಿತೈತೆ. ಹಾಗೆ ಕಲಿತಾ ಇದ್ದೆ, ಪರವಾಗಿಲ್ಲ ಪರವಾಗಿಲ್ಲ, ಹಾಗೆ ಕಲಿಸ್ತಾ ಹಾಕ್ತೀವಿ. ಕಲಸು ಮೈ ಮೇಲೆ ಹಾಕಿ ಕೈ ಮೇಲೆ ಹಾಕ್ಬಿಟ್ಟೆ ಮತ್ತೆ ಅವತ್ತಿಂತ. ಇಲ್ಲಪ್ಪ, ಏನೋ ಒಂದ್ ದಿವಸ ಯಾವ ಮಾಡ್ದ ಅದೇನಾ. 2 ಸೆಕೆಂಡ್ ಬಾಯಿಗೆ ಬಂದ್ಬಿಟ್ಟಿದ್ದು, ಪಕ್ಕದಲ್ಲಿ ಬಸ್ ಅಂತ ಎದ್ದು. ಇವಾಗ ಒಂಚೂರು ಉಪ್ಪು ಹಾಕೊಳ್ಳೋಣ. ಅವಾಗ ಒಂಚೂರು ಹಾಕಿದ್ದೆ, ಇವಾಗ ಒಂಚೂರು ಹಾಕ್ತಾ ಇದ್ದೀನಿ. ಉಪ್ಪು ಜಾಸ್ತಿ ಆಗಲ್ವಾ? ಇಲ್ಲ, ಅವಾಗ ಸ್ವಲ್ಪ ಹಾಕಿದ್ದೆ, ಇವಾಗ ಸ್ವಲ್ಪನೇ ಹಾಕಿರೋದು. ಒಂದು ಸ್ವಲ್ಪ ಕಾದ್ರೆ ಸಾಕು. ಅಂದರೆ ಈ ಔಟ್ಸ್ಕರ್ಟ್ಸ್ಗೆ ಹೋಗ್ಬಿಟ್ಟು ಪಾರ್ಟಿ ಮಾಡಬೇಕು ಅಂತಿರಲ್ಲ, ಅವ್ರಿಗೆಲ್ಲ ಮಸ್ತ್ ಇದು. ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಬರ್ತಾನೆ ಇದನ್ನ. ರೈಸು ಆಗೋಯ್ತಾ? ನೋಡ್ರಿ, ರೈಸು ಆಗೋಯ್ತಾ, ಅಡುಗೆ. ಅದಕ್ಕೆ ನಾನ್ ವೆಜ್ ಬೇಗ ಆಗ್ಬಿಡುತ್ತೆ, ವೆಜ್ ಆಗಲ್ಲ. ವೆಜ್ ಲೇಟು. ಎಲ್ಲ ಮಾಡ್ಬೇಕಾದ್ರೆ ಲೇಟ್ ಆಗಿ 1 ಅವರ್. ಯಾವುದು ಏನು ಬೇಳೆ ಬೇಯಿಸ್ಕೊಂಡು? ತರಕಾರಿ ಹಾಂ, ಇದೆಲ್ಲ ಹಚ್ಚೋದೈತಲ್ವಾ, ಓಕೆ, ಅದಕ್ಕೆ ಲೇಟ್. ಇದಂದ್ರೆ ಚಿಕನ್ ಬೇಗ ಆಗೋಗುತ್ತೆ ಎಲ್ಲ. ಹಾಂ, ಅದಕ್ಕೆ ಇದೊಂದು ಆದ್ರೆ ಆಯ್ತು. ಟೇಸ್ಟ್ ನೋಡ್ತಾ ಇದ್ದೀನಿ. ಫಾ ಮೂಮೆಂಟ್ ಆಗೋಯ್ತು ಈಗ. ಫಾ ಮೂಮೆಂಟ್ ಚೆನ್ನಾಗಿದೆ, ಸೂಪರ್ ಆಗಿದೆ. ನಾನು ಹೇಳಿದ್ರೆ ಸಾಕಾಗಲ್ಲ, ಊಟ ಮಾಡೋರು ಹೇಳಿದ್ರೆ ಆವಾಗ ಸರಿ ಚೆನ್ನಾಗಿದೆ. ಊಟ ಮಾಡಾದ್ಮೇಲೆ ಹೇಳ್ತಾರೆ ಬಿಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಇಷ್ಟ ನಮ್ಮ ಅಡುಗೆ, ಅವರೆಲ್ಲ ನೋಡ್ತಾ ಇರ್ತಾರ? ಎಲ್ಲರಿಗೂ ಇಷ್ಟ, ಎಲ್ಲರೂ ನೋಡ್ತಾರೆ, ಕಮೆಂಟ್ ಮಾಡ್ತಾರೆ. ನಮ್ಮ ಮನೆ ಊಟ ತಿಂದಿದ್ದಾರಲ್ಲ? ಹಾಂ, ಒಂದು 4-5 ಜನ ತಿಂದವ್ರು. ಅಪ್ಪಂದು ಪೂಜೆಗೆ ಕರೆದಿದ್ವಲ್ಲ. ಹೌದಾ? ಹಾಂ, ನೆನಪಿಲ್ಲ. ಈ ಸಲನೂ ಇನ್ವೈಟ್ ಮಾಡ್ತೀಯ ಹೆಂಗೆ? ನೋಡೋಣ. ಹಾಂ, ಹೆಂಗೆ ಓಕೆ ಓಕೆ.
ಇವಾಗ ಇದಾಯಿತು. ನೋಡೋಣ ಎಷ್ಟು ಚೆನ್ನಾಗಿ ಬೆಂದಿದ್ಯಾ ಅಂತ. Nice. ನೋಡಿ ಗೈಸ್, ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗೈತೆ. ಈ ರೈಸ್ಗೆ ಈ ಗ್ರೇವಿ ಒಳ್ಳೆ ಕಾಂಬಿನೇಷನ್ ಇವತ್ತು. ನೀವು ಟ್ರೈ ಮಾಡಿ ಗೈಸ್ ಮನೇಲಿ, ಬೇಗ ಶಾರ್ಟ್ ಟೈಮಲ್ಲಿ ಮುಗಿದ್ಬಿಡ್ತಿದ್ದು. ಒಂದು ಅರ್ಧ ಗಂಟೆ, ಸ್ಪ್ಯಾನ್ ಆಫ್ 30 minutes. ಕುಷ್ಕ ಮತ್ತು ಏನಮ್ಮದು ಅರ್ಜೆಂಟ್ ಚಿಕನ್ ರೆಡಿ ಇದೆ. ರೆಡಿ ಇದೆ. ಹೆಂಗಿದೆ ಟೇಸ್ಟು? ಸೂಪರ್ ಆಗಿದೆ, ಮಸ್ತಾಗಿದೆ. ಎಲ್ಲ ಟ್ರೈ ಮಾಡಿ ಮನೇಲಿ, ಸಕ್ಕದ ಬಂದಿದೆ. ಮಾತ್ರ ರೈಸು ಸಿಕ್ಕಾಪಟ್ಟೆ ಬಿಳಿ ಬಿಳಿ ಇದೆಯಲ್ಲ, ಅದಕ್ಕೆ ಸೂಪರಾಗಿ ಬಂದಿದೆ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಓಕೆನಾ? ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟೇಕ್ ಕೇರ್, ಬಾಯ್ ಬಾಯ್.